Assumptions of the law of diminishing returns. One factor of production should be kept constant and other should be increased. There will not be any improvement in the method of cultivation. Additional units of labor and capital will be the same. There will be no change in state of technology. Efficiency of the cultivator will not undergo much changes. Reasons for operation of this law in agriculture: lack of scope for division of labor, influence of nature, lack of supervision, limitation to fertility of soil and specific period. Importance of the diminishing law of returns: explanation of the reason of scarcity of food, explanation for necessity of cultivation of new land and extensive cultivation, basis for marginal productivity theory of distribution, guide to substitute factor production in the proper portion. Limitations of the law of diminishing returns of law: not apply to new land, the assumption of law and different units labor not same efficiency, the state of technology also unrealistic. ಇಳಿಮುಖ ಪ್ರತಿಫಲನ ನಿಯಮದ ಊಹೆಗಳು: ಉತ್ಪಾದನಾಂಗಗಳಲ್ಲಿ ಯಾವುದೊಂದು ಉತ್ಪಾದನಾಂಗವನ್ನು ಒಂದನ್ನಾದರೂ ಸ್ಥಿರವಾಗಿಡಬೇಕು. ವ್ಯವಸಾಯದ ವಿಧಾನದಲ್ಲಿ ಯಾವುದೇ ಸುಧಾರಣೆಗಳಿರುವುದಿಲ್ಲ. ಹೆಚ್ಚುವರಿಯಾಗಿ ಬಳಸಲಾಗುತ್ತಿರುವ ಶ್ರಮ ಮತ್ತು ಬಂಡವಾಳದ ದಕ್ಷತೆಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಎನ್ನುವ ಊಹೆಗಳನ್ನು ಆಧರಿಸಿ ಈ ನಿಯಮವು ಕಾರ್ಯಾಚರಣೆಗೆ ಬರುತ್ತದೆ. ಈ ನಿಯಮವು ವಿಶೇಷವಾಗಿ ಕೃಷಿಗೆ ಅನ್ವಯವಾಗಲಿಕ್ಕೆ ಇರುವ ಕಾರಣಗಳೆಂದರೆ ಶ್ರಮ ವಿಭಜನೆಗೆ ಅವಕಾಶ ಇಲ್ಲದಿರುವುದು. ಇಲ್ಲಿ ಕೈಗಾರಿಕೆಗಳಲ್ಲಿರುವಂತೆ ಕೃಷಿಯಲ್ಲಿ ಶ್ರಮ ವಿಭಜನೆಗೆ ಅವಕಾಶ ಸಾಧ್ಯವಿಲ್ಲ. ಶ್ರಮ ವಿಭಜನೆ ಅಂತ ಹೇಳಿದರೆ ಒಂದೇ ವೃತ್ತಿಯಲ್ಲಿ ಹಲವಾರು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದಾಗ ಅದರಲ್ಲಿ ಪಡೆಯುವ ಪರಿಣಿತಿಯನ್ನು, ವಿಶೇಷತೆಯನ್ನು ನಾವು ಶ್ರಮ ವಿಭಜನೆ ಎಂದು ಕರೆಯುತ್ತೇವೆ. ಇಂತಹ ಒಂದು ಶ್ರಮ ವಿಭಜನೆ ನಾವು ಕೃಷಿಯಲ್ಲಿ ಅಳವಡಿಸದೇ ಇರುವುದರಿಂದ ನಾವು ಎಷ್ಟೇ ಪ್ರಮಾಣದ ಬಂಡವಾಳವನ್ನು, ಎಷ್ಟೇ ಪ್ರಮಾಣದ ಶ್ರಮವನ್ನು ಉಪಯೋಗಿಸಿದರೂ ಕೂಡ ಅದರಿಂದ ಬರುವ ಪ್ರತಿಫಲವು ಹೆಚ್ಚಿಸಿದ ಶ್ರಮ ಮತ್ತು ಬಂಡವಾಳದ ಪ್ರಮಾಣಕ್ಕಿಂತಲೂ ಕೂಡ ಕಡಿಮೆ ಇರುತ್ತದೆ. ಎರಡನೆಯದಾಗಿ, ವ್ಯವಸಾಯದ ನಿಸರ್ಗವನ್ನು ಅವಲಂಬಿಸಿದೆ. ಹೌದು, ವ್ಯವಸಾಯವು ಪ್ರಕೃತಿಯನ್ನು ಅವಲಂಬಿಸಿದೆ, ಪ್ರಕೃತಿಯ ಪ್ರಭಾವಕ್ಕೆ ಒಳಪಟ್ಟಿದೆ. ನಾವು ಪ್ರಕೃತಿಯ ಪ್ರಭಾವಕ್ಕೆ ಒಳಪಟ್ಟಿರುವುದರಿಂದ ಕೆಲವೊಮ್ಮೆ ಅತಿವೃಷ್ಟಿಯನ್ನು ಕಾಣ್ತೀವಿ, ಕೆಲವೊಮ್ಮೆ ಅನಾವೃಷ್ಟಿಯನ್ನು ಕಾಣ್ತೀವಿ. ಅತಿವೃಷ್ಟಿ ಬಂದಾಗಲೂ ಕೂಡ ನಾವು ಎಷ್ಟೇ ಪ್ರಮಾಣದ ಉತ್ಪಾದನಾಂಗಗಳನ್ನು ಅಧಿಕವಾಗಿ ಬಳಸುತ್ತಾ ಹೋದರೂ ಕೂಡ ಅದರಿಂದ ಬರುವ ಉತ್ಪನ್ನ ನಮಗೆ ಕಡಿಮೆ ಇರುತ್ತದೆ. ಅನಾವೃಷ್ಟಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಮುಂದುವರಿತಾ ಹೋಗುತ್ತದೆ. ಇಂಥ ಸಂದರ್ಭದಲ್ಲಿ ನಾವು ಅಧಿಕ ಪ್ರಮಾಣದ ಉತ್ಪನ್ನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಕಾರಣದಿಂದ ಈ ನಿಯಮವು ವಿಶೇಷವಾಗಿ ಕೃಷಿಗೆ ಅನ್ವಯವಾಗುತ್ತದೆ. ಇನ್ನು ವ್ಯವಸಾಯದಲ್ಲಿ ತಾಂತ್ರಿಕ ಬದಲಾವಣೆಗಳನ್ನು ಮಾಡುವುದು ಸುಲಭವಲ್ಲ. ಕಾರಣ, ವ್ಯವಸಾಯದಲ್ಲಿ ಹೊಸ ಉತ್ಪಾದನಾ ವಿಧಾನಗಳನ್ನು, ಯಂತ್ರೋಪಕರಣಗಳ ಬಳಕೆಯನ್ನು, ತಂತ್ರಜ್ಞಾನವನ್ನು ಕೈಗಾರಿಕೆಗಳಲ್ಲಿ ಬಳಸಿದಂತೆ ಇದರಲ್ಲಿ ಬಳಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪರಿಣಾಮವಾಗಿ ಉತ್ಪಾದನಾ ವೆಚ್ಚಗಳು ಜಾಸ್ತಿ ಆಗ್ತದೆ, ಉತ್ಪಾದನೆ ಆಗ್ತಕ್ಕಂಥ ಪ್ರಮಾಣವು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಇದೆಲ್ಲದರಿಂದ ನಾವು ಅತ್ಯಧಿಕ ಪ್ರಮಾಣದ ಉತ್ಪನ್ನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಈ ನಿಯಮವು ವಿಶೇಷವಾಗಿ ಕೃಷಿಗೆ ಅನ್ವಯವಾಗುತ್ತದೆ. ಮತ್ತೊಂದು ಅಂತ ಹೇಳಿದ್ರೆ ಫಲವತ್ತತೆಯಲ್ಲಿ ನಶಿಸುವಿಕೆ. ಯಾವುದೇ ಭೂಮಿಯನ್ನು ನಾವು ಮೇಲಿಂದ ಮೇಲೆ ಉಪಯೋಗಿಸುತ್ತಾ ಹೋದಂತೆಲ್ಲ ಅದರ ಫಲವತ್ತತೆ ಕಡಿಮೆಯಾಗುತ್ತದೆ.
ಅದು ಕಡಿಮೆಯಾಗುವುದರಿಂದ ನಾವು ಎಷ್ಟೇ ಪ್ರಮಾಣದ ಶ್ರಮವನ್ನು, ಎಷ್ಟೇ ಪ್ರಮಾಣದ ಬಂಡವಾಳವನ್ನು ಉಪಯೋಗಿಸಿದರೂ ಕೂಡ ಅದರಿಂದ ಬರುವಂತಹ ಪ್ರತಿಫಲವು ಸಾಮಾನ್ಯವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದ್ದರಿಂದ ಇದು ಕೃಷಿಗೆ ಅನ್ವಯವಾಗುತ್ತದೆ. ಮತ್ತೊಂದು ಎಂದರೆ ಈ ಕೃಷಿ ಉತ್ಪಾದನೆಯು ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಅಂದರೆ ವರ್ಷದ ಎಲ್ಲ ದಿನಗಳಲ್ಲೂ ಕೂಡ ಕೃಷಿ ಚಟುವಟಿಕೆಗಳು ನಡೆಯುವುದಿಲ್ಲ. ಕೇವಲ ಕೆಲವೇ ತಿಂಗಳುಗಳ ಕಾಲ ಮಾತ್ರ ಕೃಷಿ ಚಟುವಟಿಕೆಗಳು ನಡೀತಾ ಹೋಗ್ತವೆ. ಹೀಗಾಗಿ ಇಲ್ಲಿ ನಾವು ಅತ್ಯಧಿಕ ಪ್ರಮಾಣದ ಉತ್ಪಾದನಾಂಗಗಳನ್ನು ಬಳಕೆ ಮಾಡಿದರೂ ಕೂಡ ಅದರಿಂದ ನಾವು ಹೆಚ್ಚಿನ ಪ್ರತಿಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತೊಂದು ಕಾರಣ ಎಂದರೆ ಉಸ್ತುವಾರಿಯನ್ನು ಮಾಡುವುದು ಬಹಳ ಕಷ್ಟ. ಯಾಕೆಂತೇಳಿದ್ರೆ ನಮ್ಮಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿಗೆ ಬದಲಾಗಿ ಇವತ್ತು ವಿಭಕ್ತ ಕುಟುಂಬ ಪದ್ಧತಿಗಳು ಜಾರಿಯಲ್ಲಿದ್ದಾವೆ. ನಮ್ಮಲ್ಲಿ ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥ ಆಸ್ತಿಗಳನ್ನು ನಾವು ವಿಭಾಗವಾರು ಮಾಡಿಕೊಳ್ಳುವುದರಿಂದ ಅದು ಸಣ್ಣ ಸಣ್ಣ ತುಂಡು ಭೂಮಿಗಳಾಗಿ ಛಿದ್ರವಾಗಿ ಹರಡಿ ಹೋಗಿರುವುದನ್ನು ನಾವು ಕಾಣ್ತಾ ಬರ್ತೀವಿ. ಈ ಕಾರಣದಿಂದಾಗಿ ನಾವು ಅದನ್ನು ಒಂದು ಆರ್ಥಿಕ ಹಿಡುವಳಿಯನ್ನಾಗಿ ಮಾರ್ಪಡಿಸುವಲ್ಲಿ ವಿಫಲರಾಗಿರೋದ್ರಿಂದ ಅಲ್ಲಿ ಮಾಡುವಂತಹ ವೆಚ್ಚಗಳು ಜಾಸ್ತಿ ಆಗ್ತದೆ. ಅದರಿಂದ ಬರ್ತಕ್ಕಂಥ ಪ್ರತಿಫಲಗಳು ಕಡಿಮೆ ಆಗ್ತಾ ಹೋಗ್ತದೆ. ಪರಿಣಾಮವಾಗಿ ಅಲ್ಲಿ ನಾವು ಕಡಿಮೆ ಪ್ರಮಾಣದ ಉತ್ಪನ್ನವನ್ನು ಪಡೆಯುವಂಥ ಪರಿಸ್ಥಿತಿ ಉದ್ಭವ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಈ ನಿಯಮದ ಮಿತಿಗಳ ಬಗ್ಗೆ ನಾವು ಮಾತನಾಡುವುದಾದರೆ, ಈ ನಿಯಮದಲ್ಲಿ ಮುಖ್ಯವಾಗಿ ಹೊಸ ಭೂಮಿಯ ಸಾಗುವಳಿಗೆ ಈ ನಿಯಮವು ಅನ್ವಯವಾಗುವುದಿಲ್ಲ. ಕಾರಣ, ಹೊಸ ಭೂಮಿಯಲ್ಲಿ ಹೆಚ್ಚು ಹೆಚ್ಚು ಫಲವತ್ತತೆಯನ್ನು ಹೊಂದಿರುವುದರಿಂದ ನಾವು ಉತ್ಪಾದನಾಂಗಗಳನ್ನು ಅಧಿಕವಾಗಿ ಬಳಸುತ್ತಾ ಹೋದರೆ ಅಲ್ಲಿ ಅಧಿಕ ಪ್ರಮಾಣದ ಉತ್ಪಾದನೆ ಆಗುವ ಅಥವಾ ಉತ್ಪನ್ನ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಆದುದರಿಂದ ಈ ನಿಯಮವು ಹೊಸ ಭೂಮಿಯ ಸಾಗುವಳಿಗೆ ಅನ್ವಯವಾಗುವುದಿಲ್ಲ ಎನ್ನುವಂಥದ್ದು. ಇನ್ನು ಉತ್ಪಾದನಾ ವಿಧಾನದಲ್ಲಿ ಯಾವುದೇ ಸುಧಾರಣೆಗಳಿಲ್ಲದಿರುವುದು ಎಂಬುದು ಕೂಡ ಒಂದು ಅವಾಸ್ತವಿಕವಾಗಿರ್ತಕ್ಕಂಥದ್ದು, ಒಂದು ತಪ್ಪು ಕಲ್ಪನೆ. ಕಾರಣ, ನಾವು ಹೆಚ್ಚು ಶ್ರಮ ಮತ್ತು ಬಂಡವಾಳವನ್ನು ಉಪಯೋಗಿಸುತ್ತಾ ಹೋಗುತ್ತೇವೆ ಎಂದರೆ ಅದು ಮುಖ್ಯವಾಗಿ ನಾವು ಉತ್ಪಾದನೆಯಲ್ಲಿ ಸುಧಾರಣೆಗಳನ್ನು ತರುವ ಉದ್ದೇಶದಿಂದಲೇ ಅದನ್ನು ಬಳಕೆ ಮಾಡುವುದರಿಂದ ಈ ಅಂಶವು ಒಂದು ತಪ್ಪು ಕಲ್ಪನೆ ಎಂಬುದಾಗಿ ಗೋಚರಿಸುತ್ತದೆ. ಪ್ರಾರಂಭದಲ್ಲಿ ಅವಶ್ಯಕತೆಗಿಂತಲೂ ಕೂಡ ಕಡಿಮೆ ಪ್ರಮಾಣದ ಶ್ರಮ ಮತ್ತು ಬಂಡವಾಳದ ಬಳಕೆಯನ್ನು ಮಾಡಿದ್ದಾಗ ಈ ನಿಯಮವು ಕಾರ್ಯಾಚರಣೆಗೆ ಬರುವುದಿಲ್ಲ. ಅಂದರೆ ಅಗತ್ಯಕ್ಕಿಂತಲೂ ಕೂಡ ಕಡಿಮೆ ಪ್ರಮಾಣದ ಶ್ರಮವನ್ನು ಬಳಸಿ ನಂತರದ ಹಂತಗಳಲ್ಲಿ ಹೆಚ್ಚು ಹೆಚ್ಚು ಶ್ರಮ ಮತ್ತು ಬಂಡವಾಳವನ್ನು ಉಪಯೋಗಿಸುತ್ತಾ ಹೋದಂತೆ ಅದರಿಂದ ಉತ್ಪನ್ನವು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಆಗ ಈ ನಿಯಮವು ಅನ್ವಯ ಆಗುವುದಿಲ್ಲ ಅನ್ನುವಂಥದ್ದು. ಮತ್ತೊಂದು ಅಂತೇಳಿದ್ರೆ ಉತ್ಪಾದನಾಂಗಗಳ ದಕ್ಷತೆಯ ಬಗೆಗೆ ತಪ್ಪು ಕಲ್ಪನೆ. ಇಲ್ಲಿ ನಾವು ಹೆಚ್ಚುವರಿಯಾಗಿ ಬಳಸಲ್ಪಡುವ ಶ್ರಮ ಮತ್ತು ಬಂಡವಾಳಗಳು ಯಾವಾಗಲೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ದಕ್ಷತೆಯನ್ನು ಹೊಂದಿರುತ್ತವೆ ಎಂದು ಹೇಳಿರ್ತಕ್ಕಂಥದ್ದು ತಪ್ಪು. ಯಾಕೆಂತೇಳಿದ್ರೆ ಇಲ್ಲಿ ಶ್ರಮ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ವಿಭಿನ್ನವಾಗಿರ್ತದೆ. ಆ ಕಾರಣದಿಂದ ಇದು ಕೂಡ ಅವಾಸ್ತವಿಕವಾಗಿರ್ತಕ್ಕಂಥ ಕಲ್ಪನೆ, ತಪ್ಪು ಕಲ್ಪನೆ ಎನ್ನುವಂಥದ್ದು. ಮತ್ತು ತಂತ್ರಜ್ಞಾನದಲ್ಲಿ ಬದಲಾವಣೆಗಳಿಲ್ಲ ಎನ್ನುವುದು ಕೂಡ ಒಂದು ಅವಾಸ್ತವಿಕ ಕಲ್ಪನೆ. ಏಕೆಂದರೆ ತಂತ್ರಜ್ಞಾನ ದಿನೇ ದಿನೇ ಬದಲಾವಣೆಗೆ ಒಳಪಟ್ಟಿದೆ. ಹಾಗಾಗಿ ಹೊಸ ಹೊಸ ಉತ್ಪಾದನಾ ವಿಧಾನಗಳನ್ನು ನಾವು ಅನುಸರಿಸುವುದರಿಂದ ತಂತ್ರಜ್ಞಾನವು ನಿರಂತರವಾಗಿ ಒಂದು ಬದಲಾವಣೆಗೆ ಒಳಪಟ್ಟಿರುತ್ತದೆ. ಹಾಗಾಗಿ ಬದಲಾವಣೆಗಳಿಲ್ಲ ಎನ್ನುವುದು ಅವಾಸ್ತವಿಕವಾಗಿರ್ತಕ್ಕಂಥ ಕಲ್ಪನೆ ಎನ್ನುವಂಥದ್ದು. ಥ್ಯಾಂಕ್ ಯು.